ಹಾಯ್ ಫ್ರೆಂಡ್ಸ್, ವೈದ್ಯತಿ ಯೋಗ ವೃಷಭ ಸೇರಿ ಈ 5 ರಾಶಿಯವರಿಗೆ ಬಂಪರ್ ಲಾಭ, ಕೋಟ್ಯಾಧಿಪತಿಯಂಥ ಯೋಗ. ಸ್ನೇಹಿತರೆ, ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದಾಗೆ ಸಂಪೂರ್ಣ ನೋಡಿ. ಸ್ನೇಹಿತರೆ, ಮೊದಲನೆಯದಾಗಿ ವೃಷಭ ರಾಶಿ. ಸೋಮವಾರದ ದಿನ ವೃಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟ ಕೈ ಹಿಡಿಯುವುದು. ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸುವುದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಹೊಸ ಹೊಸ ಅವಕಾಶಗಳನ್ನು ಪಡೆಯಲಿದ್ದಾರೆ. ಹಾಗೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಜವಾಬ್ದಾರಿಗಳು ಹೆಚ್ಚಾಗುವುದು. ಜೊತೆಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ವೃಷಭ ರಾಶಿಗೆ ಸೇರಿದ ಜನರ ಕೆಲಸಗಳೆಲ್ಲವೂ ನಾಳೆ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿರುವುದರೊಂದಿಗೆ ನೀವು ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಂಭವ ಹೆಚ್ಚಾಗಿದೆ. ಸ್ನೇಹಿತರೆ, ವೃಷಭ ರಾಶಿಗೆ ಸೇರಿದ ಜನರಿಗೆ ಎಷ್ಟೋ ದಿನದಿಂದ ಜವಾಬ್ದಾರಿಯಾಗಿ ಉಳಿದಂತಹ ಕೆಲಸಗಳಲ್ಲಿ ಹೆಚ್ಚಿನ ಲಾಭ ಗಳಿಸುವಂತಹ ಯೋಗ ಹಾಗೂ ಕಳೆದುಕೊಂಡ ಹಣ ಹಿಂಪಡೆಯುವಂತಹ ಯೋಗ ಎರಡೂ ಕೂಡ ಹೆಚ್ಚಾಗಿದೆ. ನಾಳೆ ವೃಷಭ ರಾಶಿಗೆ ಸೇರಿದ ಜನರು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ವೃಷಭ ರಾಶಿಗೆ ಸೇರಿದ ಜನರಿಗೆ ಭಾರಿ ಲಾಭವಾಗುವ ಸಂಭವವಿದೆ. ಹಾಗೆ ಕೆಲಸವನ್ನು ಮಾಡುವ ಜನರು ತಮ್ಮ ಪ್ರಯತ್ನದಿಂದಾಗಿ ಅದ್ಭುತ ಯಶಸ್ಸನ್ನು ಈ ಸಂದರ್ಭದಲ್ಲಿ ಗಳಿಸುವರು. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ನೀವು ಸಾಕಷ್ಟು ಅನುಕೂಲವನ್ನು ಪಡೆಯಲಿದ್ದೀರಾ. ಸ್ನೇಹಿತರೆ, ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮಗೆ ಅದೃಷ್ಟ ಅಂತ ಹೇಳ್ಬಹುದು. ಇನ್ನು ಎರಡನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಸಕಾರಾತ್ಮಕ ದಿನವಾಗಿರುವುದು. ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ನೀವು ಗಳಿಸುವುದರೊಂದಿಗೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು. ಜೊತೆಗೆ ಸೋಮವಾರದ ದಿನ ಶಿವನ ಆಶೀರ್ವಾದದಿಂದಾಗಿ ವಿದೇಶ ಶಿಕ್ಷಣ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಭ ಸುದ್ದಿ ಲಭಿಸುವ ಯೋಗ ದೊರಕುವುದು. ಸ್ನೇಹಿತರೆ, ನೀವೇನಾದರೂ ಹೊರಗಡೆ ಹೋಗಿ ಎಲ್ಲಾದರೂ ದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಸ್ಪರ್ಧೆ ಮಾಡ್ತಿದ್ರೆ ಮತ್ತು ಶಿಕ್ಷಣಕ್ಕಾಗಿ ಅತಿ ಹೆಚ್ಚಾಗಿ ನೀವು ಆಲೋಚನೆ ಮಾಡ್ತಿದ್ರೆ ಈ ಸಮಯ ಭಾರಿ ಅನುಕೂಲ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು ಹಣಕಾಸಿನಲ್ಲಾಗಬಹುದು ಅಥವಾ ಮತ್ತು ನಿಮ್ಮ ಜವಾಬ್ದಾರಿಯಲ್ಲಾಗಬಹುದು, ಎಲ್ಲದರಲ್ಲೂ ಅನುಕೂಲ ಆಗುತ್ತಾ ಹೋಗುತ್ತದೆ. ಮಿಥುನ ರಾಶಿಗೆ ಸೇರಿದ ಜನರು ಹೂಡಿಕೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅಪಾರ ಲಾಭವನ್ನು ಗಳಿಸುವ ಸಂಭವ ಹೆಚ್ಚು. ಹಾಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಭಾರಿ ಹೆಚ್ಚಳ ಆಗುವುದು. ಜೊತೆಗೆ ಜೀವನದಲ್ಲಿ ಧನ ಸಂಪತ್ತು ಹೆಚ್ಚಾಗಲಿದೆ. ಹಾಗೆ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಪಡೆಯುವಿರಿ. ಜೊತೆಗೆ ಯಾವುದಾದರೂ ಉತ್ತಮ ಉದ್ಯೋಗ ದೊರಕುವ ಸಾಧ್ಯತೆ ಇರುವುದು. ನಿಮ್ಮ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಗಮನ ನೀಡುವುದು ಅಗತ್ಯ. ಸ್ನೇಹಿತರೆ, ವ್ಯಾಪಾರ ವ್ಯವಹಾರದಲ್ಲಿ ನಿಮಗೂ ಅಷ್ಟೇ ಮಿಥುನ ರಾಶಿಗೆ ಅತಿ ಹೆಚ್ಚಿನ ಲಾಭವನ್ನು ನೀವು ನೋಡಬಹುದು. ಹಾಗೆ ಮನೆಯಲ್ಲಾಗಬಹುದು, ಜೀವನದಲ್ಲಾಗಬಹುದು, ಧನ ಸಂಪತ್ತು ಎನ್ನುವುದು ತುಂಬಿ ಉಕ್ಕುತ್ತದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ನೀಡುವುದು ಒಳಿತು. ಏಕೆಂದರೆ ಹಣಕಾಸಿನಲ್ಲಾಗಬಹುದು, ವ್ಯವಹಾರಕ್ಕಾಗಬಹುದು, ತಲೆಗೆ ಹಾಕಿಕೊಂಡಾಗ ಆರೋಗ್ಯ ಹದಗೆಡುತ್ತದೆ. ಅದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ನಿಗಾ ವಹಿಸುವುದು ಒಳಿತು. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರಿಗೆ ಶುಭ ದಿನ ಆಗಿರುವುದು. ಶುಭ ಯೋಗಗಳ ನಿರ್ಮಾಣದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತಲೂ ಬಲಗೊಳ್ಳುತ್ತದೆ. ಹೊಸ ಕೆಲಸ ಅಥವಾ ಆದಾಯಕ್ಕಾಗಿ ಅದ್ಭುತ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ನೀವು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಗಳಿಸುವಿರಿ ಮತ್ತು ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಖ್ಯಾತಿ ಬಹಳಷ್ಟು ವೃದ್ಧಿಯಾಗಲಿದೆ. ಸೋಮವಾರದ ದಿನ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಗಳಿಸುವ ಸಂಭವ ಹೆಚ್ಚು. ಹಾಗೆ ನೀವು ಅವರೊಂದಿಗೆ ಸಂತೋಷ ಕ್ಷಣವನ್ನು ಕಳೆಯುವಿರಿ. ಸೋಮವಾರದ ದಿನ ನಿಮಗೆ ಅಪಾರ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿದೆ. ನಾಳೆ ನೀವು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಹೆಚ್ಚು ಭಾವುಕರಾಗದೆ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಉತ್ತಮ. ಸ್ನೇಹಿತರೆ, ನೀವೇನಾದರೂ ಯಾವುದೇ ನಿರ್ಧಾರಕ್ಕೆ ಕೈ ಹಾಕಬೇಕು ಅಥವಾ ಒಂದು ಯಾವುದಾದ್ರೂ ಬಿಸ್ನೆಸ್ ಆಗ್ಬೋದು, ವ್ಯಾಪಾರ ಅಥವಾ ಶಿಕ್ಷಣ ಅಥವಾ ಶುಭ ಸಮಾರಂಭಗಳನ್ನು ಮಾಡಬೇಕು ಅಂತ ನಿರ್ಧಾರಗಳನ್ನು ತೆಗೆಬೇಕು ಅಂತ ಗಮನ ಹರಿಸ್ತಿದ್ರೆ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಅನುಕೂಲ. ದುಡುಕಿ ತೆಗೆದುಕೊಂಡಂತಹ ನಿರ್ಧಾರಗಳು ಯಾವುದಕ್ಕೂ ತಪ್ಪಾಗಬಹುದು. ಸ್ವಲ್ಪ ನಿಧಾನದಿಂದ ತೆಗೆದುಕೊಳ್ಳಿ. ಇನ್ನು ತುಲಾರಾಶಿ. ನಾಳೆ ಸೋಮವಾರ ದಿನ ಶಿವನ ಕೃಪೆಯೊಂದಿಗೆ ಶನಿಯ ಹಿಮ್ಮುಖ ಸಂಚಾರದಿಂದಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅಪಾರ ಸ್ಥಿರತೆಯನ್ನು ಹೊಂದುವಿರಿ. ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗುವುದು. ಪ್ರೇಮ ಸಂಬಂಧ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯ ಹೊಂದುತ್ತೀರಾ. ಜೊತೆಗೆ ತುಲಾರಾಶಿಗೆ ಸೇರಿದ ಜನರು
ತಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಗಳಿಸುವರು. ಇದರೊಂದಿಗೆ ವೃತ್ತಿ ಜೀವನದಲ್ಲಿ ಅಪಾರ ಪ್ರಗತಿ ಲಭಿಸುವ ಯೋಗ ನಿರ್ಮಾಣಗೊಳ್ಳುವುದು. ಇದರೊಂದಿಗೆ ನಿಮ್ಮ ಸಂಬಂಧಗಳು ಮತ್ತಷ್ಟು ಸುಧಾರಿಸುವುದು. ಜೊತೆಗೆ ಶುಭ ಯೋಗಗಳ ಪ್ರಭಾವದಿಂದಾಗಿ ಸಹೋದರ ಸಹೋದರಿಯರೊಂದಿಗಿನ ಜಗಳ ಮನಸ್ತಾಪಗಳೆಲ್ಲವೂ ದೂರ ಆಗಿ ಸಂತೋಷದಿಂದಿರುವಿರಿ. ಸ್ನೇಹಿತರೆ, ತುಲಾರಾಶಿಗೆ ಸಂಬಂಧಪಟ್ಟಂತಹ ಜನರುಗಳಿಗೆ ನೀವೇನಾದರೂ ನಿಮ್ಮ ಸಹೋದರ ಸಹೋದರಿಯಲ್ಲಿ ವ್ಯಾಜ್ಯಗಳಾಗಿ ತುಂಬ ದಿವಸದಿಂದ ಮಾತುಕತೆಯಲ್ಲಿ ಇಲ್ಲದಿದ್ದರೆ ಮನಸ್ತಾಪಗಳು ದೂರ ಆಗಿ ಸ್ವಲ್ಪ ಸಂತೋಷದಂಥ ವಾತಾವರಣ ನಿಮ್ಮ ಜೀವನದಲ್ಲಿ ಅನುಕೂಲ ಆಗುತ್ತದೆ. ಇನ್ನು ಸ್ವಲ್ಪ ವ್ಯವಹಾರದಲ್ಲಿ ತಕ್ಕ ಮಟ್ಟಕ್ಕೆ ನೀವು ಲಾಭ ಗಳಿಸ್ಬೋದು. ತಕ್ಕ ಮಟ್ಟ ಅಂತ ಏನಿಲ್ಲ, ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಲಾಭ ಗಳಿಸ್ಬೋದು. ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡುವುದು ಅನುಕೂಲ. ಇನ್ನು ಮಕರ ರಾಶಿಗೆ ಸೇರಿದ ಜನರಿಗೆ ಪ್ರಯೋಜನಕಾರಿಯಾದ ದಿನ ಆಗಿರುವುದು. ಹಾಗೆ ನಾಳೆ ಶನಿಯು ತನ್ನ ಚಲನೆಯನ್ನು ಬದಲಾಯಿಸುವ ಮೂಲಕ ನಿಮ್ಮ ಎಲ್ಲ ರೀತಿಯ ಪ್ರಯತ್ನಗಳಿಗೆ ನಾಳೆ ನೀವು ಅದ್ಭುತ ಲಾಭವನ್ನು ಗಳಿಸುವಿರಿ. ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ನಾಳೆ ತಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶವನ್ನು ಗಳಿಸುವರು. ಜೊತೆಗೆ ಮಕರ ರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿತಿಯು ನಾಳೆ ಬಹಳಷ್ಟು ಸುಧಾರಿಸುವುದು. ಇದರೊಂದಿಗೆ ನಾಳೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಹಾಗೆ ಆತ್ಮವಿಶ್ವಾಸದಲ್ಲಿ ಭಾರಿ ಹೆಚ್ಚಳವನ್ನು ಹೊಂದುವಿರಿ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ಅನುಕೂಲಕರ ದಿನ ಆಗಿರುವುದು. ಜೊತೆಗೆ ಹೊಸ ಜನರೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ. ನಿಮಗೆ ಅಪಾರ ಧನಲಾಭ ದೊರಕುವ ಸಂಭವ ಅತಿ ಹೆಚ್ಚಾಗಿದೆ. ಸ್ನೇಹಿತರೆ, ನೀವೇನಾದರೂ ಮಕರ ರಾಶಿಗೆ ಸೇರಿದ ಜನ ಆಗಿದ್ದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಯಿತು ಅಂದ್ಕೊಳ್ಳಿ. ಕಷ್ಟಗಳೆಲ್ಲ ಕಳೆದು ಸುಖ ಸಂಪತ್ತಿಗೆಯಲ್ಲಿ ಅಂದರೆ ಸುಖದ ಹಣದ ಅಮಲಿನಲ್ಲಿ ನೀವು ತೇಲ್ಬೋದು. ಆ ತಲೆಯಿಂದ ತೆಗೆದಾಕ್ಬೇಕು. ಸ್ವಲ್ಪ ಹಣದ ಅಮಲು ಮೈಗೆ ಹತ್ಕೊಂಡಾಗ ನಾವೇನು ಮಾಡ್ತೀವಿ, ಎಲ್ಲಿರ್ತೀವಿ ಅನ್ನೋದು ಗೊತ್ತಾಗಲ್ಲ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಶ್ರದ್ಧಾ ಭಕ್ತಿಯಿಂದ ಇರೋದನ್ನು ಕಲ್ತ್ಕೊಳ್ಳಿ. ಜೊತೆಗೆ ಹಣದ ಮಹಾಮಳೆ ಅಂತ ಹೇಳ್ಬೋದು ಮಕರ ರಾಶಿಗೆ. ಹಣ ಬಂದ ತಕ್ಷಣ ಮಂಗ ಕೂಡ ಎಂಡ ಕುಡಿದಂತಹ ಇದಾಗುತ್ತೆ. ಅದರಿಂದಾಗಿ ಹಣ ಬಂತು ಎಂದ ತಕ್ಷಣ ನೀವು ಮಾಡಬಾರ್ದೆಲ್ಲ ಮಾಡೋದನ್ನ ಬಿಟ್ಟು ಉಳಿತಾಯ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಖಂಡಿತ ನಿಮ್ಮ ಹೆಸರು ಗಗನಚುಕ್ಕಿಯ ರೀತಿ ಮೇಲ್ಭಾಗಕ್ಕೆ ಬರ್ತದೆ. ಮಕರ ರಾಶಿಯವರಿಗೆ ಅರ್ಥವಾಯ್ತಲ್ಲ ಸ್ನೇಹಿತರೆ? ಇವೆಲ್ಲನೂ ನೋಡ್ಕೊಬೇಕಾಗುತ್ತೆ. ಪ್ರತಿಯೊಂದು ವೈದ್ಯುತಿ ಯೋಗ, ವಿಷ್ಕುಂಭ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ಈ 5 ರಾಶಿಗಳಿಗೆ ಪ್ರಯೋಜನ ಆಗಲಿದೆ. ಈ 5 ರಾಶಿಯವರಿಗೆ ಶಿವನ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಾ. ಹಾಗೆ ವೈದ್ಯುತಿ ಯೋಗ, ವಿಷ್ಕುಂಭ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಸಂಯೋಜನೆಯೂ ರೂಪುಗೊಳ್ಳುತ್ತಿದೆ. ಇದು ನಾಳೆ ಅಂದರೆ ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದ 5 ರಾಶಿಗಳು ನಾಳೆ ರೂಪುಗೊಳ್ಳುವ ಈ ಯೋಗದಿಂದ ಪ್ರಯೋಜನವನ್ನು ಪಡೆಯುತ್ತೀರಾ. ನಾಳೆ ಸೋಮವಾರ ಆದ್ದರಿಂದ ಈ ದಿನವನ್ನು ಶಿವನಿಗೆ ಅರ್ಪಿಸಬಹುದು, ಅಂದರೆ ಸಮರ್ಪಿಸಬಹುದು. ಜೊತೆಗೆ ಈ ದಿನ ಶ್ರದ್ಧಾ ಭಕ್ತಿಯಿಂದ ಶಿವನನ್ನು ಪೂಜಿಸಿ. ಹಾಗೆ ಈ ದಿನ ಕರ್ಮಫಲದಾತನಾದ ಶನಿಯು ತನ್ನ ಚಲನೆಯನ್ನು ಬದಲಾಯಿಸುವ ಮೂಲಕ ತನ್ನ ಹಿಮ್ಮುಖ ಸಂಚಾರವನ್ನು ಪ್ರಾರಂಭಿಸಲಿದ್ದಾನೆ. ಈ 5 ರಾಶಿಯವರಿಗೆ ಅದೃಷ್ಟ ಅಂತ ಹೇಳ್ಬೋದು. ಗ್ರಹಗಳ ಸ್ಥಿತಿಯ ಪ್ರಕಾರ ಈ ದಿನ ಹಲವಾರು ಶುಭ ಯೋಗಗಳು ನಿರ್ಮಾಣಗೊಳ್ಳುವುದು. ಆದ್ದರಿಂದ ನಾಳೆ ಶಿವನ ಕೃಪೆಯು ಯಾವ ರಾಶಿಗಳ ಮೇಲೆ ಎನ್ನುವ ಸಂಪೂರ್ಣ ಮಾಹಿತಿ ತಿಳಿಸಿದ್ದೀನಿ. ಈ 5 ರಾಶಿಯವರು ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ. ಅಂದರೆ ಪರಿಹಾರ ಅಂದರೆ ಅದನ್ನೇ ನಾನು ಹೇಳಿದ್ದು. ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ಹಾಗೆ ನಾಳೆ ಸಾಧ್ಯ ಆದಷ್ಟು ಶಿವನ ದೇವಸ್ಥಾನಕ್ಕೆ ಅಥವಾ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಶಕ್ತಿಗನುಸಾರ ಒಂದು ಪೂಜೆ ಪುನಸ್ಕಾರ ಮಾಡಿ ಮನೆಗೆ ಬನ್ನಿ, ಅನುಕೂಲ ಆಗುತ್ತೆ. ಹಣಕಾಸಿನಲ್ಲಿ ಭಾರಿ ಅನುಕೂಲ ಅಂದರೆ ಈ ರಾಶಿಯವರಿಗೆ ಹೇಳೋಕ್ಕಾಗೋದು ಆ ಮಟ್ಟಕ್ಕೆ ಅನುಕೂಲ ಆಗುತ್ತೆ. ಹಣಕಾಸಿನಲ್ಲಿ ಸ್ವಲ್ಪ ನಿಮ್ಮ ಎಚ್ಚರಿಕೆ ನಿಮ್ಮಲ್ಲಿರಲಿ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಶಿವ, ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಹಾಗೆ ಯಾವುದೇ ಅನುಮಾನಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೋದು. ನಿಮ್ಮ ಕಮೆಂಟ್ಗೆ ನಾನು ಉತ್ತರಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ.